ಒಂದೇ ಒಂದೇ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನಮ್ಮ STMC ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ಹಾಗೂ ನನ್ನ ಮತ್ತೋರ್ವ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ರಾಣೆಬೆನ್ನೂರಿನ ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ನ ಫಾಸ್ಟ್ ಸೆಕ್ರೆಟರಿ ಆ್ಯಂಡ್ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಬನ್ನಿಕೋಡ್ರವರೇ, ಪ್ರಧಾನ ಗುರುಗಳೇ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಾನು ಎತ್ತರವಾಗಿದ್ದೇನೆಂದು ಬೇಗ ಬೇಡ, ನಾನು ಎತ್ತರವಾಗಿದ್ದೇನೆಂದು ಬೇಗ ಬೇಡ, ನಕ್ಷತ್ರಗಳು ಕೆಳಗೆ ಬೀಳುವುದನ್ನು ನಾನು ನೋಡಿದ್ದೇನೆ. ನಾನು ಎತ್ತರವಾಗಿದ್ದೇನೆಂದು ಬೇಗ ಬೇಡ, ನಕ್ಷತ್ರಗಳು ಕೆಳಗೆ ಬೀಳುವುದನ್ನು ನಾನು ನೋಡಿದ್ದೇನೆ. ನಾನು ಆಳವಾಗಿದ್ದೇನೆಂದು ಬೇಗ ಬೇಡ, ನಾನು ಆಳವಾಗಿದ್ದೇನೆಂದು ಬೇಗ ಬೇಡ, ಸಮುದ್ರಗಳು ಖಾಲಿಯಾಗಿರುವುದನ್ನು ನಾನು ನೋಡಿದ್ದೇನೆ. ನಾನು ಆಳವಾಗಿದ್ದೇನೆಂದು ಬೇಗ ಬೇಡ, ಸಮುದ್ರಗಳು ಖಾಲಿಯಾಗಿರುವುದನ್ನು ನಾನು ನೋಡಿದ್ದೇನೆ. ನಾನು ಬಹಳ ಸುಂದರವಾಗಿದ್ದೇನೆಂದು ಬೇಗ ಬೇಡ, ನಾನು ಬಹಳ ಸುಂದರವಾಗಿದ್ದೇನೆಂದು ಬೇಗ ಬೇಡ, ಮನೋಲಿಸ ಮಣ್ಣಾಗಿದ್ದನ್ನು ನಾನು ನೋಡಿದ್ದೇನೆ. ಮನೋಲಿಸ ಮಣ್ಣಾಗಿದ್ದನ್ನು ನಾನು ನೋಡಿದ್ದೇನೆ. ನಾನು ಶ್ರೀಮಂತನಾಗಿದ್ದೇನೆಂದು ಬೇಗ ಬೇಡ, ನಾನು ಶ್ರೀಮಂತನಾಗಿದ್ದೇನೆಂದು ಬೇಗ ಬೇಡ, ಮುತ್ತು ರತ್ನಗಳನ್ನು ಹಂಚಿದ ನಮ್ಮ ರಾಜ ಮಹಾರಾಜರು ಬೀದಿಗೆ ಬಂದಿರುವುದನ್ನು ನಾನು ಕಂಡಿದ್ದೇನೆ, ನಾನು ನೋಡಿದ್ದೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮಲ್ಲಿ ನಾನು ಅನ್ನುವ ಈ ಪದ ಅಡಗಿ, ನಾನು ಎನ್ನುವ ಅಹಂಕಾರ ಅಳಿದರೆ ಈ ಜಗತ್ತಿನಲ್ಲಿ ಎಲ್ಲವೂ ಸಹಿತ ನನ್ನದಾಗುತ್ತದೆ ಅಂತಕ್ಕಂಥ ಒಂದು ಹಿರಿಯರ ವಾಣಿಯನ್ನ ಸ್ಮರಿಸುತ್ತಾ, ಆ ಫೋಟೋದಲ್ಲಿ ಕಾಣ್ತಾ ಇದೆ ನಿಮಗೆ ಎರಡು ಮಹಾನ್ ಚೇತನಗಳು, ನಮ್ಮ ಭಾರತ ದೇಶದ ಎರಡು ಧ್ರುವತಾರೆಗಳು, ಎರಡು ನಕ್ಷತ್ರಗಳು, ಮಹಾನ್ ಚೇತನಗಳು. ಈ ಭಾರತವನ್ನ ವಿಶ್ವಕ್ಕೆ ಭಾರತ ಅಂದರೆ ಏನು ಅನ್ನೋದನ್ನ ತೋರಿಸಿಕೊಟ್ಟಂತ ಮಹಾನ್ ಚೇತನಗಳು ಇವತ್ತು ಜನಿಸಿರ್ತಕ್ಕಂಥ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ದಿನ ಈ ಒಂದು ಸುದಿನ ಅಂತ ಹೇಳ್ಬೋದು. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಅಲ್ಲ, ಆ ಇಬ್ಬರು ಮಹಾನ್ ಚೇತನಗಳು ನೋಡಿದ್ರೆ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿ ಹೋಗಿರ್ತಕ್ಕಂಥ ಎರಡು ಮಹಾನ್ ಚೇತನಗಳು. ಇವತ್ತು ಮಹಾತ್ಮ ಗಾಂಧೀಜಿ ಹಾಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಜನಿಸಿರ್ತಕ್ಕಂಥ ಒಂದು ಒಳ್ಳೆಯ ದಿನ. ಮಹಾತ್ಮ ಗಾಂಧೀಜಿ ಬಗ್ಗೆ ನಮಗೆಲ್ಲ ಬಹಳಷ್ಟು ಗೊತ್ತಿದೆ. ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಅಂದ್ರೆ ನಾವು ಹೇಳ್ತೀವಿ, ಯಾರು? ಮಹಾತ್ಮ ಗಾಂಧೀಜಿ. ಅದು ಸರಿ, ಮಹಾತ್ಮ ಗಾಂಧೀಜಿ ಅಷ್ಟೇ ಅಲ್ಲ, ಲಕ್ಷ ಲಕ್ಷ ಸಾವಿರಾರು ಲಕ್ಷ ಗಂಟ್ಲೆ ಜನರ ಪ್ರಾಣದ ಬಲಿದಾನ ಇದೆ. ಆದರೆ ಅದಕ್ಕೆ ಮುಂಚೂಣಿಯಾಗಿದ್ದವರು ಮಹಾತ್ಮ ಗಾಂಧೀಜಿ ಅವರು. ಅವ್ರು ನೋಡ್ರಿ, ಬ್ರಿಟಿಷರನ್ನ ಎಷ್ಟು ಯುದ್ಧಗಳನ್ನ ಮಾಡಿದ್ರು ಬ್ರಿಟಿಷರ ಪರವಾಗಿ. ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ಯುದ್ಧಗಳು, ಬಹಳಷ್ಟು ಕರ್ನಾಟಕ ಯುದ್ಧಗಳು, ಏನೇನೋ ಬಹಳ ಆದ್ವು. ಆದ್ರೂ ಅವ್ರನ್ನ ಎದುರಿಸಕ್ಕಾಗ್ಲಿಲ್ಲ. ಕೊನೆಗೆ ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರನ್ನ ಓಡಿಸ್ಲಿಕ್ಕೆ ಶಸ್ತ್ರಾಗಾರಗಳು ಮತ್ತು ಗುಂಡುಗಳು ಬೇಕಾಗಿಲ್ಲ, ನಮ್ಮ ಆತ್ಮಬಲದಿಂದ ಅವರನ್ನ ಶಾಂತಿಯಿಂದ ಹೋರಾಟ ಮಾಡಿದಾಗ ಮಾತ್ರ ಅವರ ದೇಶಕ್ಕೆ ಕಳಿಸಿ ನಾವು ಸ್ವತಂತ್ರರಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಅವರು ಮನಗೊಂಡು ಅಹಿಂಸೆ, ಯಾರ ಪದ ಇದು? ಅಹಿಂಸೆ ಪದಕ್ಕೆ ಒಂದು ಬಹಳಷ್ಟು ಖ್ಯಾತಿಯನ್ನ, ಒಂದು ತೇಜಸ್ಸನ್ನ, ಅದಕ್ಕೊಂದು ಶಕ್ತಿಯನ್ನ, ಅದಕ್ಕೊಂದು ಮಹತ್ವವನ್ನ, ಅದು ಪ್ರಜ್ವಲಮಾನವಾಗಿ ಬರಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥವರು ವಿಶ್ವದಲ್ಲೇ ಅಹಿಂಸೆ ಅನ್ನೋ ಒಂದು ಪದವನ್ನ ಹಿಡ್ಕೊಂಡು ಅದರ ಮುಖಾಂತರ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಂತ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿ ಅವರು. ಮಹಾತ್ಮ, ನಾನು ಹೇಳಿದ್ದೇನೆ ಈಗಲ್ಲ, ನಿಮಗೆಲ್ಲ ಸಾಕಷ್ಟಾರೆ. ಏನು ಮಹಾತ್ಮ ಅಂದ್ರೆ? ಮಹಾತ್ಮ ಅಂದ್ರೆ ಏನು? ಅದೇ ಮಹಾತ್ಮ, ಮಹಾ ಆತ್ಮ ಅಂದ್ರೆ ದೇವರಿಗೆ ಸಮಾನನಾದವನು. ಅಂದ್ರೆ ಇಂಥ ಬಿರುದು ನಮ್ಮ ವಿಶ್ವದಲ್ಲಿ ಯಾರಿಗೂ ಸಹಿತ ಕೊಟ್ಟಿಲ್ಲ, ವಿಶ್ವದಲ್ಲಿ ಯಾರಿಗೂ ಇಲ್ಲ. ಅದನ್ನ ನಮ್ಮ ಏನು ರಾಷ್ಟ್ರಗೀತೆಯನ್ನು ಬರೆದಂತ ರವೀಂದ್ರನಾಥ್ ಟ್ಯಾಗೋರ್, ನೊಬೆಲ್ ಪ್ರಶಸ್ತಿ ಪುರಸ್ಕೃತರು, ಇವರನ್ನ ಮಹಾತ್ಮ ಅಂತ ಹೇಳಿ ಅವ್ರಿಗೆ ಒಂದು ಬಿರುದನ್ನ ಕೊಟ್ಟರು. ಅಂತ ಒಂದು ಮಹಾನ್ ಚೇತನ ನೋಡ್ರಿ. ಇವತ್ತು ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ. ಇಲ್ಲಿ ಕೇಳಿರಲಿ, ನಿಮ್ಮಂಗೆ ಅವರು ನಮ್ಮಂಗೆ ಸಣ್ಣರಿದ್ರು ಸಾಕಷ್ಟು ತಪ್ಪುಗಳನ್ನು ಮಾಡಿದರು, ಸುಳ್ಳು ಹೇಳಿದ್ರು, ಕಳತನ ಮಾಡಿದ್ರು, ಏನು ಮಾಡಬಾರ್ದು ಎಲ್ಲದರೂ ಮಾಡಿದ್ರು. ಆದ್ರೆ ಇವತ್ತು ಅವರು ಪೂಜಿಸ್ಲಿಕ್ಕೆ ಅರ್ಹರಾಗಿದ್ದೇನು ಅಂತಂದ್ರೆ ಅವರ ಒಂದು ಬದಲಾವಣೆ. ಅವರೇನಾದ್ರು ಬದಲಾದ್ರು, ಆ ಬದಲಾವಣೆ ಜಗದ ನಿಯಮವನ್ನ ಅನುಸರಿಸಿದ್ರು.
ಎಲ್ಲರೂ ಬದಲಾಗಬೇಕಂತ ಹೇಳಿದ್ರು, ಅದ್ರ ಜೊತೆಗೆ ಅವ್ರು ಬದಲಾದ್ರು. ನಿಮ್ಮಂತೆ ಸಣ್ಣರಿದ್ದಾಗ ಇಲ್ಲಿ ಕೇಳ್ರಲ್ಲಿ ಸಿಗರೇಟ್ ಸೇರ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಅವರು? ಸಿಗರೇಟ್ ಸೇರ್ತಾ ಇದ್ರು, ಬಿಡಿ ಸೇರ್ತಾ ಇದ್ರು, ಸ್ಮೋಕ್ ಮಾಡ್ತಾ ಇದ್ರು. ತಂದೆ ಯಾರಾದ್ರೂ ಮಕ್ಕಳು ಈ ರೀತಿ ದುಶ್ಚಟಗಳನ್ನು ಮಾಡ್ತಾರ ಅಂದ್ರೆ ಯಾರು ರೊಕ್ಕ ಕೊಡೋದಿಲ್ಲ. ಸಿಗರೇಟ್ ಸೇರ್ತಾರ, ಬಿಡಿ ಸೇರ್ತಾರ, ಕುಡಿತಾರ ಅಂತಂದ್ರೆ ಯಾರು ರೊಕ್ಕ ಕೊಡ್ತಾರೆ? ಕೆಟ್ಟ ಅಭ್ಯಾಸಗಳು, ಅದಕ್ಕೆ ಯಾರು ಕೊಡಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದ ಅಂದ್ರೆ ರೊಕ್ಕ ಯಾವಾಗ ಸಿಗ್ಲಿಲ್ಲ ಏನ್ ಮಾಡ್ತಾ ಇದ್ದ ಕಲಿತಾ ಇದ್ದ. ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾ ಇದ್ರು? ಹಣವನ್ನ ಕಲಿತಾ ಇದ್ರು. ಒಂದು ಸಾರಿ ತಮ್ಮ ಸಹೋದರನ ಬ್ರಾಸ್ಲೈಟ್, ನಾವೇನು ಚಿನ್ನದ ಒಂದು ಇದನ್ನ ಹಾಕೊಳ್ತೇವಲ್ಲ ಕೈಗೆ, ಅದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿ ಸಣ್ಣವರಿದ್ದಾಗ ಆ ಬ್ರಾಸ್ಲೈಟ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕದೀತಾರೆ. ಕದ್ದು ಆ ಮಾರಿ ಅದರಿಂದ ಬಂದಂತ ಹಣದಿಂದ ಆ ಬೀಡಿ ಸಿಗರೇಟ್ಗಳನ್ನ ಆ ಮದ್ಯಪಾನವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೇವನೆಯನ್ನ ಮಾಡ್ತಾರೆ. ಆದ್ರೆ ಬರ್ಬರ್ತಾ ಅವರು ತಮ್ಮ ತಾಯಿಯ ರಾಮಾಯಣ ಮಹಾಭಾರತ ಸತ್ಯಹರಿಶ್ಚಂದ್ರರ ಕಥೆಗಳನ್ನ ಕೇಳ್ತಾ 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 ಅನ್ಸುತ್ತೆ, ನಾನು ಮಾಡಿದ್ದು ತಪ್ಪು, ನಾನು ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಸತ್ಯದೊಂದಿಗೆ ನನ್ನ ಜೀವನ ನಡೆಸಬೇಕು ಅಂತ ಹೇಳಿ ಅವ್ರ ತಂದೆಗೆ ಹೇಳ್ತಾರೆ. ಅವ್ರ ತಂದೆ ಒಂದು ಪತ್ರ ಬರೀತಾರೆ. ಇಂಗ್ಲೆಂಡ್ ಹೋದಾಗ ಏನಂತ ಬರೀತಾರೆ? ಅಪ್ಪ ನಾನು ಏನ್ ಮಾಡಿದೆ ಅಂತಂದ್ರೆ ಈ ದುಶ್ಚಟದ ದಾಸನಾಗಿ ಬೀಡಿ ಸಿಗರೇಟ್ಗಳಿಗೆ ಬಲಿಯಾಗಿ ನನ್ನ ಹತ್ರ ಹಣ ಇಲ್ದಾಗ ನನ್ನ ಅಣ್ಣನ ಸಹೋದರನ ಒಂದು ಬ್ರಾಸ್ಲೈಟ್ ಅನ್ನ ಕದ್ದೆ. ಅದು ನನಗೆ ಗರ್ವವಾಗಿದೆ, ಅದು ನಾನು ಮಾಡಿದ ತಪ್ಪು, ಹಿಂಗ ಮಾಡಬಾರ್ದು ಅಂತ ನನಗೆ ಗರ್ವವಾಗಿದೆ. ದಯಮಾಡಿ ಇಲ್ಲಿ ಕೇಳಿರ್ಲಿ, ಅಪ್ಪ ನನಗೆ ನೀವು ಜನ್ಮವನ್ನು ಕೊಟ್ಟಂತ ತಂದೆ, ನನ್ನ ಸಾಕಿ ಸಲಿದಂತವ್ರು, ನಿಮಗೆ ಏನು ಮನಸ್ಸಿಗೆ ಇಚ್ಛೆ ಬರುತ್ತೆ, ನಿಮಗೆ ಏನು ಅನ್ಸುತ್ತೆ ಅಂತ ಶಿಕ್ಷೆಯನ್ನ ನನಗೆ ಕೊಡ್ರಿ, ನಾನು ಅದನ್ನ ಸಂತೋಷದಿಂದ ಸ್ವೀಕರಿಸ್ತೇನೆ, ಅದನ್ನ ಸಂತೋಷದಿಂದ ನಿಮಗೆ ಕೊಡುವ ಶಿಕ್ಷೆಯನ್ನು ಸ್ವೀಕರಿಸ್ತೇನೆ, ಆವಾಗಲೇ ನನಗೆ ಪ್ರಾಯಶ್ಚಿತ್ತ ಅಂತ ಪತ್ರ ಬರೀತಾರೆ. ಏನಂತ ಬರ್ತಾರೆ ಪತ್ರನ? ನಾನು ಮಾಡಿದ ತಪ್ಪಾಗೈತಿ, ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡುವಂತ ಪತ್ರ ಬರೆದಾಗ ಅವರ ತಂದೆ ಕರಮ್ಚಂದ್ರ ಗಾಂಧೀಜಿ ಆ ಪತ್ರವನ್ನು ಓದಿ, ನನ್ನ ಮಗ ಬದಲಾಗಿದ್ದಾನೆ, ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ, ಅವನು ಸತ್ಯವನ್ನು ಅರ್ಥಕೊಂಡಿದ್ದಾನೆ, ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾನೆ ಅಂತ ಹೇಳಿ ಆ ಪತ್ರವನ್ನು ಏನ್ ಮಾಡ್ತಾರೆ ಕರಮ್ಚಂದ್ರ ಗಾಂಧೀಜಿ ಅವರು ಅದನ್ನು ಹರಿದು ಹಾಕಿ, ಆಯ್ತು ಮಗನ, ಇನ್ನು ಮುಂದೆ ನೀನು ಒಳ್ಳೆಯವನಾಗಿರು, ಕಳ್ಳತನ ಮಾಡಬೇಡ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಹಿಂಗ ಮಹಾತ್ಮ ಗಾಂಧೀಜಿ ಅವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಕೇಳಿದ್ರೆ ಅವ್ರು ಹೇಳಿದ್ರು, ಈ ದೇಶವನ್ನ ಬದಲಾವಣೆ ಮಾಡ್ಲಿಕ್ಕೆ, ಸ್ವಾತಂತ್ರ್ಯವನ್ನು ಕಸಿಕೊಳ್ಳಿಕ್ಕೆ ನನಗೆ ಮತ್ತು ಗುಂಡುಗಳು ಬಂದೂಕುಗಳು ಬೇಕಾಗಿಲ್ಲ, ನನಗೆ ಇವು ಯಾವ ಬೇಡ, ಈ ದೇಶವನ್ನು ಹಾಳು ಮಾಡ್ಬೇಕು ಅಂದ್ರೆ ಸಾಕು, ಆ ಯುವಕರಲ್ಲಿ ಕೆಟ್ಟ ವರ್ತನೆಗಳನ್ನು ಬಿತ್ತಿದ್ರೆ ಸಾಕು, ಈ ದೇಶ ಹಾಳಾಗುತ್ತೆ ಅಂತ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಯುವಕರು ನಮ್ಮ ದೇಶದ ಆಸ್ತಿ, ಅವರಿಗೆ ಒಳ್ಳೆಯ ಒಂದು ಮನೋಭಾವನೆಯನ್ನ, ಒಳ್ಳೆಯ ಸಂಸ್ಕಾರವನ್ನ, ಒಳ್ಳೆಯ ಮೌಲ್ಯಗಳನ್ನು ತುಂಬಿದಾಗ ಮಾತ್ರ ನಮ್ಮ ದೇಶ ವಿಶ್ವಮಾನ್ಯ ಪ್ರಜ್ವಲಮಾನವಾಗಿ ಬೆಳೆಯಲಿಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನ ಹೇಳಿದ್ರು. ಹಿಂಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಆಗುತ್ತೆ, ಕೇಳಲಿ, ಹೆಚ್ಚು ಮಾತಾಡೋದಿಲ್ಲ. ಇನ್ನು ನಮ್ಮ ಶಾಸ್ತ್ರೀಜಿಯವ್ರ ಬಗ್ಗೆ, ಶಾಸ್ತ್ರೀಜಿಯವರು ನೋಡ್ರಿ 1965ರಲ್ಲಿ ಭಾರತದ 2ನೇ ಪ್ರಧಾನಿಯ ಚುಕ್ಕಾಣಿಯನ್ನ ಇರುವಂತವ್ರು. ಅವ್ರು ಹೇಳ್ತಿದ್ರು, ಇವ ಬಾಳ ಗಿಡ್ಡದನ, ಚೋಟ್ ಉತ್ತಾದನ, ಇವ ಏನ ನಮ್ ದೇಶ ಆಳ್ತಾನ, ಇವನೇನ್ ರಾಜಕೀಯ ಮಾಡ್ತಾನ ಅಂತ ಇದ್ರು. ಅವತ್ತು 1965ರಲ್ಲಿ ಭವಿಷ್ಯ ಮಾಡಿ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧವನ್ನು ಮಾಡಿದಾಗ ಅದನ್ನ ಧೈರ್ಯದಿಂದ ಯುದ್ಧಕ್ಕೆ ಯಾವುದೇ ರೀತಿ ಒಪ್ಪಂದಗಳನ್ನು ಮಾಡ್ಕೊಳ್ಳದೆ ಯುದ್ಧ ಮಾಡ್ತೀನಿ ಅಂದ್ರು. ಅವ್ರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಭಾರತದ ಇನ್ನೊಂದು ದೊಡ್ಡ ದೇಶ ಚೀನಾ ಏನ್ ಮಾಡ್ತಾರೆ, ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ. ಏನು ಒಂದು ಕಿರಾಣೆ ತೆಗಿತು, ಏನು ಇಲ್ಲ, ನೀವು ನಮ್ಮ ಪ್ರದೇಶವನ್ನು ಆಕ್ರಮಣ ಮಾಡಿದಿರಿ, ಸುಮ್ಮನೆ ನೀವು ವಾಪಸ್ ಹೋಗ್ಬಿಡ್ಬೇಕು ಅಂತ ಹೇಳಿದ್ರು. ಅಂತ್ಯಂತವಾಗಿ ಸುಮ್ಮನೆ ಆಗ್ತಿದ್ರು. ಅವ್ರು ದೊಡ್ಡ ದೇಶ, ನಮ್ದು ಸಣ್ಣ ದೇಶ, ನಮ್ಮ ಸೈನಿಕರು ಕಡಿಮೆ ಅಂತ ಹೇಳಿ ಅದನ್ನ ಕೂಲಂಕಷವಾಗಿ ಅಧ್ಯಯನ ಮಾಡಿದಂತ ಶಾಸ್ತ್ರೀಜಿ ಹೇಳ್ತಾರೆ, ನಾವು ನಿಮ್ಮ ಪ್ರದೇಶಕ್ಕೆ ಆಕ್ರಮಣ ಮಾಡಿಲ್ಲ, ನೀವು ನಮ್ಮ ಪ್ರದೇಶವನ್ನು ಆಕ್ರಮಣ ಮಾಡಿದಿರಿ, ನೀವು ಹೇಳ್ತಾ ಇದ್ರಲ್ಲ ನೀವು ಯುದ್ಧವನ್ನು ವಾಪಸ್ ತಕೊಳ್ರಿ ಅಂತ ಹೇಳಿ, ಹಂಗೇನಾದ್ರು ಭಯ ಇದ್ರೆ ನೀವು ತಕೊಳ್ರಿ, ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ, ಯುದ್ಧ ನೋಡಿ ಯುದ್ಧರಂಗ ಭೂಮಿಯಲ್ಲಿ ಅನ್ನೋ ಮಾತನ್ನ ಹೇಳಿದ್ರು. ಅಂತ ಒಂದು ಶೌರ್ಯತ್ವದ, ವೀರತ್ವದ ಮನಸ್ಸು ಇರ್ತಕ್ಕಂಥ, ಒಂದು ಖ್ಯಾತಿ ಇರ್ತಕ್ಕಂಥ ಮಹಾನ್ ಚೇತನ ಶಾಸ್ತ್ರೀಜಿಯವರು ಬಹಳ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಅವರಲ್ಲಿ ನೀವೆಲ್ಲ ಇವತ್ತು ಜಾತ್ರೆ ಹಬ್ಬ ಹರಿದಿನ ಸಾಕಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ಅವ್ರ ತಂದೆ ಕೇವಲ 1 ವರ್ಷದಿಂದ ತಿಳ್ಕೊಂಡಿದ್ದಾರೆ, ಕೇವಲ 1 ವರ್ಷದ ತಿಳ್ಕೊಂಡಿದ್ದಾರೆ. ಒಂದ್ಸರಿ ಜಾತ್ರೆಗೆ, ನೀವೇನ್ ಜಾತ್ರೆ ಮಾಡಕ್ ಹೋಗಿರಲ್ಲ, ಹಂಗ ಜಾತ್ರೆಗೆ ತನ್ನ ಸ್ನೇಹಿತರೊಂದಿಗೆ ಗಂಗಾ ನದಿ
ತಡೋದು ಆ ಕಡೆ ಹೋಗ್ತಾರೆ, ಜಾತ್ರೆಯಲ್ಲೆಲ್ಲ ನೋಡ್ತಾರೆ, ಆನಂದಿಸ್ತಾರೆ, ಆಸ್ವಾದಿಸ್ತಾರೆ, ತಮಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನ ತೆಗೆದುಕೊಳ್ತಾರೆ. ಇನ್ನೇನು ಜಾತ್ರೆ ಮುಗಿತು, ಕತ್ತಾಗ ಟೈಮ್ ಆಯ್ತು, ಮರಳಿ ನಮ್ಮ ಊರಿಗೆ ಹೋಗ್ಬೇಕು ನದಿಯನ್ನು ದಾಟಿ ಅಂತ ಅಂದಾಗ ಎಲ್ಲ ಸ್ನೇಹಿತರು ನಮ್ಮ ಜೊತೆಗೆ ಶಾಸ್ತ್ರಿ ಇದನ್ನ ಲಾಲ್ ಬಹದ್ದೂರ್ ಇದನ್ನ ಮರೆತು ಬಿಡ್ತಾರೆ. ಎಲ್ಲರೂ ದೋಣಿ ಎತ್ತಾರೆ, ನೋಡ್ತಾರೆ ಕತ್ತಾಗಿದೆ, ಈಗಲ್ಲ ಈಗಾಗಲೇ ಮಸುಕಾಗಿದೆ, ನಾನು ನದಿಯನ್ನು ದಾಟಿ ಹೋಗ್ಬೇಕಲ್ಲ, ಏನ್ ಮಾಡೋದು ಅಂತ ನೋಡ್ತಾನೆ. ಜೇಬಲ್ಲಿ ಒಂದು ನಯ ಪೈಸೆನೂ ಇಲ್ಲ. ದುಡ್ಡು ಕೊಡದೆ ದೋಣಿಯ ಚಾಲಕ ಏನ್ ಮಾಡಲ್ಲ ಅಂತ ಅಂದ್ರೆ ಅವನನ್ನ ಆ ಕಡೆ ಕರ್ಕೊಂಡು ಹೋಗಲ್ಲ. ಮತ್ತೆ ಎಂತ ಸ್ವಾಭಿಮಾನಿ, ನಿಮ್ಮಂತ ಸಣ್ಣ ವಿದ್ಯಾರ್ಥಿ ಇದ್ದಾಗ ಶಾಸ್ತ್ರೀಜಿ ಯಾರನ್ನೂ ದುಡ್ಡು ಕೇಳಿಲ್ಲ. ಸ್ನೇಹಿತರೆ, ನನಗೆ ಆ ಕಡೆ ಹೋಗ್ಲಿಕ್ಕೆ ನನಗೆ ದಯಮಾಡಿ ಸ್ವಲ್ಪ ಹಣ ಕೊಡಿ, ನಾನು ಮತ್ತೆ ನಮ್ಮ ಅಜ್ಜನ ಕೂಡ ಇಸ್ಕೊಡ್ತೇನೆ ಅಂತ ಯಾರನ್ನೂ ಕೇಳಲಿಲ್ಲ. ಸ್ವಾಭಿಮಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಹೇಳ್ತಾರೆ, ನಾನು ಈ ನದಿಯನ್ನು ದಾಟಿ ಹೋಗ್ಬೇಕು ಅಂತ ಹೇಳಿ ಆ ತುಂಬ ಇರ್ತಕ್ಕಂಥ ಗಂಗಾ ನದಿಯನ್ನ ಏನು ತನ್ನ ಹೊಟ್ಟೆಗೆ ಬಟ್ಟೆಯನ್ನ ಕಟ್ಕೊಂಡು ಆ ನದಿಗೆ ಧುಮುಕ್ತಾರೆ. ಆ ದೋಣಿಯಲ್ಲಿರ್ತಕ್ಕಂಥ ಎಲ್ಲ ಮಿತ್ರರು ಲಾಲ್ ಬಹದ್ದೂರ್ ಸತ್ಯ ಹೋಗ್ಬಿಟ್ಟ ಅಂತ ತಿಳ್ಕೊಳ್ತಾರೆ. ಅವರು ದೋಣಿ ತರೋದು ಬಂದು ನೋಡಿದಾಗ ಹಾಗೆ ಆ ನದಿಯನ್ನ ಈಜಿ ಈ ಕಡೆ ದಡ ಸೇರ್ತಾನೆ. ಅದಕ್ಕೊಂದು ಮಾತು ಹೇಳಿದೆ, ಯಾಕಂತಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಅಂದ್ರೆ ಇವನೇನ್ ದೇಶ ಹಾಕ್ತಾನಂತ ಮಾತು ಹೇಳಿದ್ರಲ್ಲ ನಾವು, ಅಂತ ಒಂದು ಧೈರ್ಯಶಾಲಿ, ವೀರಶಾಲಿ, ಒಂದು ಬಹಳ ಒಂದು ಜಾಣ್ಮೆಯ ಒಬ್ಬ ನಾಯಕ ಯಾರು ಅಂತ ಅಂದ್ರೆ ನಮ್ಮ ಶಾಸ್ತ್ರೀಜಿಯವರು. ಬಹಳಷ್ಟು ಪ್ರಾಮಾಣಿಕವಾಗಿ ನನ್ನ ಜೀವನದಲ್ಲೇ ದೊಡ್ಡ ಆದರ್ಶ ಗುರುಗಳು ಅವರು. ನನಗೆ ಪ್ರಧಾನಿ ಅಂದ ತಕ್ಷಣ ಯಾರು ನೆನಪರಲ್ಲ, ನನಗೆ ನೆಹರೂನು ನೆನಪರಲ್ಲ, ಯಾರು ಬರಲ್ಲ. ಫಸ್ಟ್ ಪ್ರಧಾನಿ ಅಂತ ಅಂದ್ರೆ ನನ್ನ ಮನಸ್ಸಲ್ಲಿ ನನ್ನ ತಿಳುವಳಿಕೆ ಬಂದ ಮೇಲೆ ಶಾಸ್ತ್ರೀಜಿ ಅವ್ರನ್ನ ಒಪ್ಕೊಳ್ತೇನೆ. ಯಾಕಂದ್ರೆ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಈಗಾಗಲೇ ಸಾಕಷ್ಟು ಯೋಚನೆ ಬರ್ಕರ್ ಸರ್ ಹೇಳಿದ್ರು. ಅವತ್ತು ಒಬ್ಬ ಭಾರತ ದೇಶದ ಪ್ರಧಾನಿಯಾಗಿದ್ದಾಗ 1965ರಲ್ಲಿ ಕೇವಲ 75 ರೂಪಾಯಿ ಅವನಿಗೆ ಪಗಾರ. ಎಷ್ಟು? ಕೇವಲ 75 ರೂಪಾಯಿ ಸಂಬಳ ಇರುತ್ತೆ. ಅವನ ಸ್ನೇಹಿತ ಬಂದು ಕೇಳ್ತಾನೆ ಶಾಸ್ತ್ರೀಜಿನ, ನನ್ನ ಸ್ನೇಹಿತ ಪ್ರಧಾನಿಯಾಗಿದ್ದಾನೆ, ಈ ದೇಶದ ಮೊದಲನೇ ಪ್ರಜೆ, ದೊಡ್ಡ ವ್ಯಕ್ತಿ, ನನಗೆ ಏನೋ ಸಮಸ್ಯೆ ಇದೆ, ನನ್ನ ಸ್ನೇಹಿತನ ಹಣ ಕೇಳಿದ್ರೆ ಏನೋ ಒಂದು ಆಸ್ಪತ್ರೆಗೆ ಹಣ ಬೇಕಾಗಿರುತ್ತೆ, ಕೇಳಿದ್ರೆ ಸಿಗ್ಬೋದು ಅಂತ ಬಂದು ಕೇಳ್ತಾನೆ. ಮತ್ತೇನಪ್ಪ ಗೆಳೆಯ, ನನಗೆ ಸ್ವಲ್ಪ ಸಮಸ್ಯೆ ಇದೆ, ದಯಮಾಡಿ ನನಗೆ ದುಡ್ಡನ್ನು ಕೊಡು, 10 ರೂಪಾಯಿ ಅಂತ ಕೇಳಿದಾಗ ಅವನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇಲ್ಲಪ್ಪ ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಾನೆ. ಈ ಮಾತನ್ನ ಅವನ ಹೆಂಡತಿ ಕೇಳಿಸ್ಕೊಳ್ತಾಳೆ, ಅವನ ಧರ್ಮಪತ್ನಿ ಕೇಳಿಸ್ಕೊಳ್ತಾಳೆ. ಕೇಳಿಸ್ಕೊಂಡು ಅವನ ಸ್ನೇಹಿತನನ್ನ ಕರೀತಾಳೆ. ಇಲ್ಲ ಬನ್ನಿ, ನಿಮಗೆ ಬೇಕಾಗಿರ್ತಕ್ಕಂಥ ದುಡ್ಡು ಇದೆ ಅಂತ ಹೇಳಿ ಅವನಿಗೆ 10 ರೂಪಾಯಿನ ಕೈಲಿ ಕೊಟ್ಟು ಕಳಿಸ್ತಾಳೆ. ಆವಾಗ ಶಾಸ್ತ್ರೀಜಿ ಕೇಳ್ತಾನೆ ಅವನ ಹೆಂಡತಿಯನ್ನ, ಏನಿದು ಈ ದುಡ್ಡು ಎಲ್ಲಿಂದ ಬಂದು ನಿನಗೆ, ಇದು ಹೇಗೆ ಬಂತು, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಇಲ್ಲ, ನೀನು ಪ್ರತಿ ತಿಂಗಳು 75 ರೂಪಾಯಿ ಸಂಬಳ ತಂದು ನಮ್ಮ ಕೈ ಕೊಡ್ತಾ ಇದ್ದಲ್ಲ, ಅದರಲ್ಲಿ ನಾನು ಸ್ವಲ್ಪ 1 ರೂಪಾಯಿ 2 ರೂಪಾಯಿ ಈಗ ಕೂಡಿಸ್ಕೊಟ್ಟಿದ್ದೆ, ಅದು ಈಗ 10 ರೂಪಾಯಿ ಆಗೈತಿ. ಹಾಗಾಗಿ ಅವ್ರು ಸುಮಾರು ಎಷ್ಟೋ ದುಡ್ಡು ಕೇಳಿದ್ರು, ಅವ್ರ ಮಗಳು ಮದುವೆ ಮಾಡ್ತಾ ಇದ್ರು, ಆಸ್ಪತ್ರೆಗೆ ಏನು ಗೊತ್ತಿಲ್ಲ, ಹಾಗಾಗಿ ನಾನು ಅವ್ರಿಗೆ ದುಡ್ಡು ಕೊಟ್ಟೆ ಅಂತ ಹೇಳಿದಾಗ ತಕ್ಷಣನೇ ಶಾಸ್ತ್ರೀಜಿ ಅವರು ಒಂದು ಪತ್ರವನ್ನು ಬರೀತಾರೆ ಸರ್ಕಾರಕ್ಕೆ. ಏನಂತ ಪತ್ರ ಬರೀತಾರೆ ಅಂತ ಅಂದ್ರೆ, ಮಾನ್ಯ ಘನ ಸರ್ಕಾರಕ್ಕೆ ನೀವು ಕೊಡ್ತಕ್ಕಂಥ 75 ರೂಪಾಯಿ ಸಂಬಳ ನನಗೆ ಜಾಸ್ತಿ ಆಗುತ್ತೆ, ನನಗೆ 10 ರೂಪಾಯಿ ಜಾಸ್ತಿ ಆಗುತ್ತೆ, ನನಗೆ ಸಂಬಳವನ್ನ 10 ರೂಪಾಯಿ ಕಡಿತ ಮಾಡ್ರಿ, ನನಗೆ ಕಡಿಮೆ ಮಾಡ್ರಿ ಅನ್ನೋ ಒಂದು ಪತ್ರವನ್ನು ಬರೀತಾರೆ. ಇವತ್ತು ನೀವು ನೋಡಿದ್ರೆ ಎಷ್ಟೋ ಸ್ಟ್ರೈಕ್ಗಳು ನೋಡಿದ್ರೆ ಎಲ್ಲ ನನಗೆ ಪಗಾರ ಹೆಚ್ಚಾಗಬೇಕು, ನನಗೆ ಅದು ಹೆಚ್ಚಾಗಬೇಕು, ಇದು ಹೆಚ್ಚಾಗಬೇಕು ಅಂತ ಬರೀ ಇದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಯುವಕರು ಏನಾಗ್ತಾ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಏನಾಗ್ತಾ ಇದ್ದಾರೆ, ನಾವೆಲ್ಲಿದ್ದೀವಿ, ಭಾರತ ಇವತ್ತು ಯಾವ ಕಡೆಗೆ ಸಾಗುತ್ತಿದೆ ಅನ್ನೋ ಆಲೋಚನೆಗಳು, ಚಿಂತನೆಗಳು, ಮನೋಭಾವನೆಗಳು ಇವತ್ತು ಯಾರಲ್ಲಿ ಇಲ್ಲ. ಯಾಕಂದ್ರೆ ನೂರಾರು ವರ್ಷಗಳಿಂದ ಇಂಥ ಒಂದು ಆದರ್ಶಗಳನ್ನ ಬಿತ್ತಿದಂತ ಮಹಾನ್ ಚೇತನಗಳು, ಅವರನ್ನ ನೀವು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಮಹಾತ್ಮ ಗಾಂಧೀಜಿ ಬಗ್ಗೆ ಅಧ್ಯಯನ ಮಾಡಬೇಕು, ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಬೇಕು, ಜ್ಯೋತಿಬಾ ಫುಲೆ ಬಗ್ಗೆ ಅಧ್ಯಯನ ಮಾಡಬೇಕು. ನಾವು ಮೊನ್ನೆ ತಾನೇ ಆಚರಣೆ ಮಾಡಿದ್ವಿ ಶಿಕ್ಷಕರ ದಿನಾಚರಣೆ. ನಿಜವಾಗ್ಲೂ ರಾಧಾಕೃಷ್ಣರಿಗಿಂತ ಮಹಾನ್ ದೊಡ್ಡ ಶಿಕ್ಷಣ ಕ್ಷೇತ್ರದಲ್ಲಿ ಹೋರಾಟ ಮಾಡಿದವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ಬರೀ ಅಕ್ಷರ ಕ್ರಾಂತಿಯನ್ನು ಅಷ್ಟೇ ಮಾಡಲಿಲ್ಲ, ನಾನು ಅಂಬೇಡ್ಕರ್ ಅವರು ಒಂದು ಪುಸ್ತಕವನ್ನು ಬರೀತಾ ಅವರೇ ಹೇಳ್ಕೊಳ್ತಾರೆ, ನನ್ನ ಗುರುಗಳು ಯಾರು ಅಂತ ಅಂದ್ರೆ ಜ್ಯೋತಿಬಾ ಫುಲೆ. ಯಾಕಂದ್ರೆ ಆವಾಗಲೇ ನಮ್ಮ ಮಹಿಳೆಯರಿಗೆ, ಹಿಂದುಳಿದರಿಗೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡಿದಂತವರು ಜ್ಯೋತಿಬಾ ಫುಲೆ. ಈಗ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥ ಮಹಾನ್ ಚೇತನಗಳ, ಮಹಾನ್ ನಾಯಕರ, ಆದರ್ಶ ಜೀವಿಗಳ ಜೀವನ ಚರಿತ್ರೆಗಳನ್ನ, ಅವರ ಸಾಧನೆಗಳನ್ನ, ಅವರ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಅಧ್ಯಯನ ಮಾಡಿದ ಮಾತ್ರ ನಾವು ಬದಲಾಗ್ತೀವಿ. ಇಲ್ಲ ಅಂದ್ರೆ ನಾವು ಸಾಮಾನ್ಯರಂತೆ ಬದುಕಿ ನಾವು ಸತ್ತು ಹೋಗ್ಬಿಡ್ತೇವೆ. ಅದಕ್ಕೆ ನಾನು ಪದೇ ಹೇಳ್ತೇನೆ, ಎಲ್ಲರಿಗೂ ಒಂದು ಇತಿಹಾಸ ಇದೆ, ಎಲ್ಲರಿಗೂ ಒಂದು ಇತಿಹಾಸ ಇದೆ. ಇವತ್ತು ಗಾಂಧೀಜಿದ ಒಂದು ಇತಿಹಾಸ,
ಶಾಸ್ತ್ರೀಜಿದ ಒಂದು ಇತಿಹಾಸ, ಆದ್ರೆ ನಮ್ಮದು ಒಂದು ಇತಿಹಾಸ ಇರುತ್ತೆ. ನಾಳೆ ನೀವೇನಾದ್ರೂ ನಿನ್ನತರಾದಾಗ ನಿಮ್ಮ ಸಂಕುಲ ಇಡೀ ನಿಮ್ಮ ಕುಟುಂಬದವರು, ನಿಮ್ಮ ಸಂಬಂಧಿಕರು, ಸ್ನೇಹಿತರು ಎಂತ ವ್ಯಕ್ತಿ ಇದ್ದ, ನಮ್ಮ ಸಂಬಂಧಿಕರಲ್ಲಿ ಅವನನ್ನು ಕಳ್ಕೊಂಡಿದ್ದ ನಮಗೆ ಬಹಳ ನಷ್ಟ ಆಗಿದೆ ಅಂತ ಅವ್ರು ಬರಬೇಕು. ಅವಾಗ ನಿಮ್ಮ ಜೀವನದ ಸಾರ್ಥಕತೆಯನ್ನು ಪಡೆಯುತ್ತೆ. ಇಲ್ಲಾಂದ್ರೆ ಅವನೇ ಬಿಡ ಹಂಗ ಸಾಮಾನ್ಯರಂತ ಬದುಕಿದ ಅಂತ ಅವ್ರು ಅಂದ್ರೆ ನಿಮ್ಮ ಹುಟ್ಟು ಸಾವಿಗೂ ಯಾವುದೇ ಒಂದು ಬೆಲೆ ಇರಲ್ಲ. ನಾವು ಮಹಾತ್ಮ ಗಾಂಧೀಜಿ, ಶಾಸ್ತ್ರೀಜಿ, ಅಂಬೇಡ್ಕರ್ ಇವ್ರ ತರ ಸಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಾವು ಒಂದು ಗ್ರಾಮಕ್ಕಾದ್ರೂ, ಒಂದು ಕುಟುಂಬಕ್ಕಾದ್ರೂ, ಒಂದು ಸೊಸೈಟಿಗಾದ್ರೂ ಉತ್ತಮವಾಗಿ ಬಾಳಿದಾಗ ಮಾತ್ರ ನಮ್ಮ ಈ ಒಂದು ಜೀವನ, ಮಾನವ ಜೀವನಕ್ಕೆ ಬಂದದ್ದು ಸಾರ್ಥಕತೆಯನ್ನು ಪಡೆಯುತ್ತೆ ಅನ್ನೋದು ಮಾತನ್ನ ಹೇಳ್ತಾ, ವಿದ್ಯಾರ್ಥಿಗಳು ಕೇಳಿರಲಿ, ಅಶ್ವಥ್ ಸರ್ ಪುಸ್ತಕ ಕೊಡ್ತಾರೆ, ಶಾಸ್ತ್ರೀಜಿ ಅವ್ರದ್ದು ಪುಸ್ತಕಗಳನ್ನ ಓದ್ರಿ ನೀವು. ನೋಡ್ರಿ ಅವ್ರ ಬಾಲ್ಯದಲ್ಲಿದ್ದಾಗ ಯಾವ ರೀತಿ ಕಷ್ಟಗಳನ್ನ ಎದುರಿಸಿದ್ರು, 1 ವರ್ಷ ಇದ್ದಾಗಲೇ ಅವ್ರ ತಂದೆಯನ್ನು ಕಳ್ಕೊಂಡು ಯಾವ ರೀತಿ ಬದುಕನ್ನು ಕಟ್ಟಿಕೊಂಡು ದೇಶದ ಮೊದಲನೇ ಪ್ರಧಾನಿ ಆಗಿದ್ದು, ರೈಲ್ವೆ ಮಂತ್ರಿ ಆಗಿದ್ದು, ಇದೆಲ್ಲ ಹೇಗ್ ಸಾಧ್ಯ ಅನ್ನೋದನ್ನ ಅವ್ರ ಜೀವನವನ್ನ ಓದಿದಾಗ ಮಾತ್ರ ನಮ್ಮ ಬದುಕು ಬದಲಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಹೇಳ್ತಾ, ಇಂಥ ಮಹಾನ್ ಚೇತನಗಳ ಆದರ್ಶನಗಳನ್ನ ನಾವೆಲ್ಲರೂ ಸಹಿತ ಅವುಗಳನ್ನ ಸ್ವೀಕರಿಸಿ ಆಹ್ವಾನ ಮಾಡಿಕೊಂಡು ನಾವೆಲ್ಲರೂ ಸಹಿತ ಬದಲಾಗೋಣ ಅನ್ನೋ ಮಾತನ್ನ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಜೈ ಭಾರತ್ ಮಾತಾ.